ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ. ಸೊ ಮೊದಲನೇದಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ 6 o'clock ಎದ್ದು ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದು. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಮೈಸೂರಲ್ಲಿ ಫೇಮಸ್ ಆಗಿರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ತುಂಬ ಫೇಮಸ್ ಜಾಗಗಳು ತೋರಿಸಿದ್ದೀನಿ. ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ. ಸ್ಕಿಪ್ ಮಾಡ್ದೇ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮೈಸೂರಲ್ಲಿ ಆ ಥರ ಯಾವ ಫೇಮಸ್ ಜಾಗಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಏನಿರುತ್ತೆ ಆ್ಯಂಡ್ ಯಾವುದು ಆ ಪ್ಲೇಸ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ. ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕಿದ್ದೀನಿ ಅಂತಂದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಬಂದು ರೀಚ್ ಆಗಿದ್ದೀನಿ. ಲೈಕ್ ಬಸ್ಸಲ್ಲಿ ಹೋಗ್ತಾ ಇರೋದು ಆ ಒಂದು ಜಾಗಕ್ಕೆ. ಇವಳು ನೋಡಿ, ಇಲ್ಲಿ ಅಮ್ಮನೂ ಇದ್ದಾಳೆ ನನ್ನ ಜೊತೆಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಮ್ಮ ನಾವಿವತ್ತು? ಅಮ್ಮು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವಿವತ್ತು? ಬೆಟ್ಟ. ಸೊ ಫೈನಲಿ ನಾ ಯಾವ ಪ್ಲೇಸಿಗೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ. ಅಂದರೆ ನಾ ಹೋಗ್ತಾ ಇರೋದು ಇವತ್ತು ಚಾಮುಂಡಿ ಬೆಟ್ಟಕ್ಕೆ. ಅದಂತೂ ಮೈಸೂರಲ್ಲಿ ಎಲ್ರಿಗೂ ಎಮೋಷ್ನಲ್ ಕನೆಕ್ಟೆಡ್ ಅಂತ ಹೇಳ್ಬೋದು. ಸೊ ಅಮ್ಮು ಜೊತೆ ಹೋಗ್ತಾ ಇರೋದು ಬೆಟ್ಟಕ್ಕೆ. ಫುಲ್ಲು ಗಜಿ ಅಂತ ಇದ್ದಾರೆ. ಆ್ಯಂಡ್ ಬಿಸಿಲು ಕೂಡ ಜೋರಾಗಿದೆ ಇವತ್ತು. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಸೊ ಬಸ್ ಕೂಡ ಹೊರಟು ಸ್ವಲ್ಪ ಗಾಳಿ ಆಡುತ್ತೆ. ಅಂದರೆ ಎ ಸಿ ಬಸ್ ಇದು. ಬಟ್ ಎ ಸಿ ಆನ್ ಮಾಡಿದ್ದಾರೆ, ಆದರೂ ಇನ್ನೂ ಗಾಳಿ ಬರ್ತಾ ಇಲ್ಲ. ಹೇಗಾಗಿದೆ ಅಂದರೆ, ಎ ಸಿ ಬಸ್ಸಲ್ಲಿ ಬಂದಿದ್ದೀವಿ, ಆದರೆ ಬಸ್ಸಲ್ಲಿ ಎ ಸಿನೇ ಇಲ್ಲ. ಯಾವ 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 ಅಂತ ಒಂದು ಮಗು ಬಡ್ಕತಾನೇ ಇದೆ. ಬಿಸಿಲಿಗೆ ಆಗ್ತಾನೇ ಇಲ್ಲ. ಅಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಪಾಪ ನಮ್ಮ ಅಮ್ಮಗೆ ಫುಲ್ ಸ್ವೆಟ್ಟಿಂಗ್ ಆಗ್ತಾ ಇದೆಯಂತೆ. ಒಂದು ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಮುಂದೆ ಬೆಟ್ಟ ಹೇಗಿದೆ ಆ್ಯಂಡ್ ಫುಲ್ಲು ರಶ್ ಇದೆ. ಅದ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಬಿಸಿಲು ಎಷ್ಟಿದೆ ಅಂದರೆ ಅಷ್ಟಿದೆ ಬಿಸಿಲಂತೂ. ಬೆಟ್ಟ ತೋರಿಸ್ತೀನಿ ಬನ್ನಿ ನಿಮಗೆ ಹೇಗಿದೆ ಅಂತ. ಲೈನಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಳಗೆ ಹೋಗೋಣ ಅಂತಂದ್ರೆ ಎಷ್ಟು ಕೂತಿತ್ತು ಅಂದರೆ ಫುಲ್ ಆಟ ಆಡಿ ಹಾಗೆ ಹೀಗೆ ಅಂದ್ಕೊಂಡು ಕುಣಿದಾಡ್ಕೊಂಡು ಎಲ್ಲಾದ್ರದ್ದು ಬ್ಯಾಗ್ ಎಲ್ಲ ಕಿತ್ಕೊಂಡು ಆಟ ಆಡ್ಕೊಂಡು ಈಗ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕೀಲ್ಬಿಷಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ. ಟೆಂಪಲ್ ಒಳಗೆ ಹೋಗಿದ್ವಿ, ಬಟ್ ಟೆಂಪಲ್ ಒಳಗೆ ವಿಡಿಯೋ ಮಾಡೋಗಿಲ್ಲ. ದರ್ಶನ ಆಯಿತು, ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು. ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಆಯಿತು. ಫುಲ್ಲು ಬಿಸಿಲಿದೆ.
ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು 2 ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಮುಂದಕ್ಕೆ ಹೋಗೋಣ. ಅಲ್ಲಿ ಚಾಮುಂಡೇಶ್ವರಿ ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಇದು ಈಶ್ವರ ಟೆಂಪಲ್ ಅಲ್ಲ, ಈಶ್ವರ ಟೆಂಪಲ್ಗೆ ಬಂದು ಇಲ್ಲೂ ದರ್ಶನ ಮಾಡಿದ್ವಿ. ಆಯ್ತಲ್ಲಿ ನೋಡಿ ಅವರೆಲ್ಲ ಹೋಗ್ತಾ ಇರೋದು ಅಂತಂದ್ರೆ ಎಲ್ಲ ಹಾಯ್ ಅನ್ನಿ. ಎರಡು ಟೆಂಪಲ್ ಇತ್ತು ಅಂತಂದೆ, ಅದಕ್ಕೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಯಿತು. ಫುಲ್ಲು ಬಿಸಿಲಿದೆ, ಬಟ್ ಬೆಟ್ಟ ಅಂದರೆ ಒಂದು ಎಮೋಷ್ನಲ್, ಅದ್ರ ಜೊತೆಗೆ ಲೈಕ್ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾಕಂದರೆ ನಾಳೆ ಎಲೆಕ್ಷನ್ ಇರೋದ್ರಿಂದ ಇವತ್ತು ಸ್ವಲ್ಪ ಕಡಿಮೆ ರಶ್ ಇತ್ತು, ಸಮಯ ಇತ್ತು. ಯಾಕಂದರೆ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ. ಬಟ್ ಅರ್ಲಿ ಮಾರ್ನಿಂಗ್ ಬಂದಿದ್ದು ಫುಲ್ಲು ಬಿಸಿಲಿದೆ, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ನನ್ನ ಜೊತೆ ಬೆಟ್ಟ ನೋಡಿ. ಈವ್ನಿಂಗ್ ಟೈಮ್ಸಲ್ಲಿ ಇಲ್ಲಿ ವ್ಯೂ ಪಾಯಿಂಟ್ಸ್ಗಳೆಲ್ಲ ಇರುತ್ತೆ. ಸೊ ಅದನ್ನ ನೋಡೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಬಂದಿರೋದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಈಗ ಟೆಂಪಲ್ ದರ್ಶನ ಮಾಡ್ಕೊಂಡು ಹೋಗ್ತಾ ಇತ್ತು. ನೋಡಿದ್ರಿ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಹೇಗಿತ್ತು ಅಂತ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಈ ವ್ಲಾಗ್. ಸೊ ಇವತ್ತು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ಬೇರೆ ವ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ದ ದೀಪಿಕಾ ಟೇಲ್ಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.